ಎರಡನೇದು ಸತತ ಪರಿಶ್ರಮ. ಯಾವುದೂ ಸುಲಭವಾಗಿ ಸಿಗೋಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ಸಿಗೋ ಸಾಧ್ಯವೇ ಇಲ್ಲ. ಪರಿಶ್ರಮ ಇಲ್ಲದೆ ಯಾವುದೂ ಸಾಧಿಸಿದ್ದಿಲ್ಲ. ಚೀನಾ ಗೋಡೆ ಸುಲಭ ಆಯಿತಾ? ಕಾಡು ಗುಡ್ಡನಲ್ಲಿ ಕಟ್ಟಬೇಕಾದ್ರೆ ಗೋಡೆ ಕಟ್ಟೋದು ಸುಲಭ ಆಯಿತಾ? ಇಲ್ಲ. ತಾಜ್ ಮಹಲ್ ಕಟ್ಟೋದೇನು ಸುಲಭ ಆಯಿತಾ? ಇಲ್ಲ. ಅದ್ಯಾಕೆ? ಪ್ರಪಂಚದ ಯಾವುದೇ ಸಾಧನೆ ಕೂಡ ಪರಿಶ್ರಮ ಇಲ್ಲದೆ ಆಗಿಲ್ಲ. ಮೇರಿ ಕ್ಯೂರಿ ಲ್ಯಾಬ್ರಾಟ್ರಿ ನೋಡಿದ್ದೀನಿ ನಾನು. ಆ ಲ್ಯಾಬ್ರಾಟ್ರಿಗೆ ಹೋದರೆ ಪೋಲೆಂಡಲ್ಲಿ ಬಹಳ ತಂಪು, -10 -12 ಡಿಗ್ರಿ ಆಗಿಬಿಡುತ್ತೆ, ಮರಗಟ್ಟುವಂಥ ಚಳಿ. ಆಕೆಗೆ ಲ್ಯಾಬ್ರಾಟ್ರಿ ಅಂತಿಲ್ಲಪ್ಪ, ಕಾರ್ ಶೆಡ್ಡಲ್ಲಿ ಮಾಡೋದು ಕೆಲಸ. ಹಾಗಲ್ಲ ರಾತ್ರಿ ದುಡಿದು ಒಂದು ರಾಶಿ ಪಿಚ್ ಬ್ಲೆಂಡ್ ಅಂತ ಬಂದು ಬಿದ್ದಿರುತ್ತೆ. 1 ಟನ್ ಸೋಸಿದಾಗ 1/2 ಗ್ರಾಮ್ ರೇಡಿಯಮ್ ಸಿಗಬೇಕು ಆಕೆಗೆ. ಎಷ್ಟು ಸೋಸಿರ್ಬೇಕ್ರಿ ತಾಯಿ. ಆಕೆ 2 ನೊಬೆಲ್ ಪ್ರಶಸ್ತಿ ಬಂತು. ಇವತ್ತು ಕ್ಯಾನ್ಸರ್ ರೋಗಿಗಳಿಗೆಲ್ಲ ಕೆಮೊಥೆರಪಿ ಆಗ್ತಾಯಿದ್ರೆ, ರೇಡಿಯೇಷನ್ ಥೆರಪಿ ಆಗ್ತಾಯಿದ್ರೆ ಮೇರಿ ಕ್ಯೂರಿ ನೆನೆಸ್ಕೋಬೇಕು. ಸುಲಭವಾಗಿ ಬಂದದ್ದಲ್ಲ, ಪರಿಶ್ರಮ, ಸಿಕ್ಕಾಪಟ್ಟೆ ಪರಿಶ್ರಮ. ಸಚಿನ್ ತೆಂಡೂಲ್ಕರ್ 24 ವರ್ಷ ಕ್ರಿಕೆಟಿನ ಅನಭಿಷಿಕ್ತ ಚಕ್ರವರ್ತಿ ಹಾಗೆ ಬದುಕಿದಂಥ ಹುಡುಗ, ನಂಬರ್ 1 ಆಗಿದ್ದಂಥ ಹುಡುಗ. ಅವನಿಗೆ ಮೊಳಕೈ ರೋಗ ಬಂತು, ಅದಕ್ಕೆ ಟೆನ್ನಿಸ್ ಎಲ್ಬೋ ಅಂತಾರೆ. ಇಂಗ್ಲೆಂಡಲ್ಲಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಬಂದ. ಬಂದು ಅದಕ್ಕೆ ಕೈಗೆ ಶಕ್ತಿ ಕೊಡಬೇಕಲ್ಲ, ಪ್ರಾಕ್ಟೀಸ್ ಕೊಡಬೇಕಲ್ವ, ಎಕ್ಸಸೈಸ್ ಮಾಡಬೇಕಲ್ವ ಅಂತ ಬೆಂಗಳೂರಿಗೆ ಬಂದ. ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಂತಿದೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದ. ಆವಾಗ ನಾನು ಅಲ್ಲಿದ್ದೆ, KC ಸ್ವಾಮಿ ಸ್ಟೇಡಿಯಮಲ್ಲಿ, ಬೆಂಗಳೂರು ಯೂನಿವರ್ಸಿಟಿ ಕ್ರಿಕೆಟ್ ಸೆಲೆಕ್ಷನ್ ಕಮಿಟಿ ಚೇರ್ಮನ್. ನಾನು ನೋಡಿದ್ದು ಹೇಳ್ತೀನಿ ಸ್ವಾಮಿ. ಬೆಳಗ್ಗೆ 6 ಗಂಟೆಗೆ ತೆಂಡೂಲ್ಕರ್ ಬರಬೇಕು ಹೊರಗಡೆ ಗ್ರೌಂಡಲ್ಲಿ. ಟೀ ಶರ್ಟು, ಟ್ರ್ಯಾಕ್ ಪ್ಯಾಂಟು, ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಬರ್ಬೇಕು. ತಮಗೆಲ್ಲ ಗೊತ್ತು ಅವನು ಹೆವಿ ಬ್ಯಾಟ್ ಬಳಸ್ತಾ ಇದ್ದ ಅಂತ, ಭಾಳ ಹೆವಿ ಬ್ಯಾಟ್ ಅವನು. ಆ ಚಿನ್ನಸ್ವಾಮಿ ಸ್ಟೇಡಿಯಂ ಹುಡುಗರು ಒಂದು 4-5 ಬುಟ್ಟಿ ಚೆಂಡು ತಂದು ಕೊಡೋರು. ಅವನೇನು ಮಾಡ್ತಿದ್ದ ಗೊತ್ತು? ಇಷ್ಟೇ, ಎಡಗೈಯಿಂದ ಬಾಲ್ ಹಾರಿಸೋದು, ಬಲಗೈಯಲ್ಲಿ ಹೊಡೆಯೋದು, ಹಾರಿಸೋದು, ಹೊಡೆಯೋದು, ಇಷ್ಟೇ ಕೆಲಸ. ಇಲ್ಲಿ ಎಕ್ಸಸೈಸ್ ಕೊಡಬೇಕಲ್ಲ, ನಿಮ್ಗೆ ಗೊತ್ತಿದೆ, ಆಡಿದವ್ರಿಗೆ ಗೊತ್ತಿರುತ್ತೆ. ಒಂದು 25-50 ಶಾಟ್ ಹೊಡಿ ಹೊತ್ತಿಗೆ ಭುಜ ನೋವು ಬಂದುಬಿಡುತ್ತೆ. ನೀವು ನಂಬಲಿಕ್ಕಿಲ್ಲ ಸ್ವಾಮಿನ ಹೇಳಿದರೆ, 6 ರಿಂದ 7 ಗಂಟೆವರೆಗೂ 1 ತಾಸು ಬಿಟ್ಟು ಬಿಡದೆ ಆತ ಹೊಡೆದಾಗ ಟೀ ಶರ್ಟಿಂದ ಬೆವರು ಇಳಿಬೇಕು ನೆಂದು. ಆಮೇಲೆ 7 ಗಂಟೆ ಒಳಗೆ ಟೀ ಶರ್ಟ್ ಚೇಂಜ್ ಮಾಡಿ ಬರಬೇಕು. ಬಂದು ಗ್ರೌಂಡಲ್ಲಿ ಸುತ್ತ ಓಡೋಕ್ಕೆ ಶುರು ಮಾಡಬೇಕು. 10 ರೌಂಡ್, 15 ರೌಂಡ್, 20 ರೌಂಡ್ ಓಡೋದು. ಆಮೇಲೆ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸಿ 9 ಗಂಟೆಗೆ ಬಂದು ನಿಂತ್ಕೊಂಡ್ರೆ ಮಧ್ಯಾಹ್ನ 12:30 1 ಗಂಟೆವರೆಗೂ ಯಾರಾದರೂ ಬಾಲಿಂಗ್ ಹಾಕಲಿ, ಹೊಡೆಯೋದು ಆಡ್ತಾನೆ ಇರೋದು ಬ್ಯಾಟಿಂಗ್. ಆಗ ಅನ್ನಿಸ್ತು, ಮ್ಯಾಚಲ್ಲಿ ಹೋದಾಗ ತೆಂಡೂಲ್ಕರ್ ಒಂದು ಬಾಲ್ ಹೊಡೆದಾಗ, ಬೌಂಡ್ರಿ ದಾಟಿದಾಗ ಕೋಟಿಗಟ್ಟಲೆ ಜನ ನಿಂತು ಲವ್ಲಿ ಶಾಟ್ ಅಂತಾರೆ. ಆದರೆ ಆ ಪ್ರತಿಯೊಂದು ಲವ್ಲಿ ಶಾಟ್ ಹಿಂದೆ ಆತ 10,000 ಸಲ ಪ್ರಾಕ್ಟೀಸ್ ಮಾಡಿದ್ದಾನೆ. ಅದು ಮರಿಬಾರ್ದು. ಆತ 10,000 ಸಲ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಆ ಬಾಲು ಬೌಂಡ್ರಿ ದಾಟ್ತು. ಇದ್ರ ಸ್ಟಂಪ್ ಬೌಂಡ್ರಿ ದಾಟಿರೋದು. ತೆಂಡೂಲ್ಕರ್ ಸುಮ್ಮನೆ ದೊಡ್ಡವರಾಗಲಿ, ಯಾರೂ ದೊಡ್ಡವರಾಗಲಿಲ್ಲ. PV ಸಿಂಧು ಏಕಾಏಕಿ ದೊಡ್ಡವರು ಆದದ್ದಲ್ಲ, ಹಾಗಲ್ಲ ರಾತ್ರಿ ದುಡಿದದ್ದು, ಅದು ಮುಖ್ಯ.